ನಿಮಗಿದು ಗೊತ್ತೇ? ದೀಪಾವಳಿ ಎಂದರೆ ಬೆಳಕಿನ ಹಬ್ಬವೋ ಅಥವಾ ಪಟಾಕಿ ಸಿಡಿಸುವ ಹಬ್ಬವೋ ಮಾತ್ರವಲ್ಲ. ರಾವಣನ ಮೇಲೆ ರಾಮ ಗೆದ್ದು ಅಯೋಧ್ಯೆಗೆ ಹಿಂದಿರುಗಿದ ದಿನವೇ ದೀಪಾವಳಿ ಎಂದು ಕರೆಯುತ್ತಾರೆ ಅಂತ ನಿಮಗೆ ಗೊತ್ತಾ? ಶ್ರೀಕೃಷ್ಣನು ಸತ್ಯಭಾಮೆಯಿಂದ ನರಕಾಸುರನನ್ನ ವಧೆ ಮಾಡಿಸಿ ನರಕಾಸುರನ 16,000 ಹೆಂಡತಿಯರನ್ನು ಮದುವೆ ಆಗುತ್ತಾನೆ. ಆ 16,000 ಜನ ದೀಪಗಳು ಬೆಳಗಿದ ದಿನವೇ ದೀಪಾವಳಿ. ದೀಪಾವಳಿಯನ್ನು ಒಟ್ಟು 5 ದಿನಗಳಲ್ಲಿ ಆಚರಿಸಲಾಗುತ್ತದೆ. ಫಸ್ಟ್ ಡೇ ಧನತ್ರಯೋದಶಿ, ಕ್ಷೀರ ಸಮುದ್ರ ಮಂಥನದ ವೇಳೆ ಲಕ್ಷ್ಮಿ ಮತ್ತು ಧನ್ವಂತರಿ ದೇವತೆಗಳು ಉದ್ಭವಿಸಿದ ದಿನ. ಈ ದಿನ ಜನರು ಹೊಸ ಬಟ್ಟೆ, ಬಂಗಾರ ಮತ್ತು ಬೆಳ್ಳಿ ಕೊಂಡುಕೊಳ್ಳುತ್ತಾರೆ. ಸೆಕೆಂಡ್ ಡೇ ನರಕ ಚತುರ್ದಶಿ, ಈ ದಿನ ಶ್ರೀಕೃಷ್ಣನು ನರಕಾಸುರನನ್ನು ಸಂಹರಿಸಿದ ದಿನ. ದುಷ್ಟರ ಮೇಲೆ ಸತ್ಯದ ಜಯವನ್ನು ಸಂಕೇತಿಸುತ್ತದೆ. ಥರ್ಡ್ ಡೇ ಲಕ್ಷ್ಮೀ ಪೂಜೆ, ಇದು ದೀಪಾವಳಿಯ ಪ್ರಮುಖ ದಿನ. ಮನೆಗಳನ್ನು ಅಲಂಕರಿಸಿ ದೀಪಗಳನ್ನು ಹಚ್ಚಿ ಲಕ್ಷ್ಮೀ ಪೂಜೆ ಮಾಡುತ್ತಾರೆ. ಫೋರ್ತ್ ಡೇ ಗೋವರ್ಧನ ಪೂಜೆ, ಈ ದಿನ ಶ್ರೀಕೃಷ್ಣನು ಗೋವರ್ಧನ ಪರ್ವತವನ್ನು ಎತ್ತಿದ ದಿನ. ಫಿಫ್ತ್ ಡೇ ಭಾಯ್ ದೂಜ್, ಈ ದಿನ ಅಕ್ಕ ತಮ್ಮ ಅಥವಾ ಅಣ್ಣ ತಂಗಿ ಬಂಧವನ್ನು ಆಚರಿಸುತ್ತಾರೆ. ಅಕ್ಕ ಅಥವಾ ತಂಗಿ ಅವರ ಅಣ್ಣನಿಗೋ ಇಲ್ಲ ತಮ್ಮನಿಗೋ ಆರತಿ ಬೆಳಗ್ಗೆ ಅವರ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥಿಸುತ್ತಾರೆ. ದೀಪಾವಳಿ ಎಂದರೆ ಅಂಧಕಾರದ ಮೇಲೆ ಬೆಳಕಿನ ಜಯ. ಪಟಾಕಿ ಕಮ್ಮಿ ಸಿಡಿಸಿ, ಅದಕ್ಕಿನ್ನ ಹೆಚ್ಚು ದೀಪಗಳನ್ನು ಹಚ್ಚಿ. ನಿಮಗೂ ನಿಮ್ಮ ಕುಟುಂಬದವರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು.